ಇಡೀ ದೇಶದ ಎಲ್ಲ ಸಾರ್ವಜನಿಕರಿಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್. ದೇಶದಲ್ಲಿ ಈಗಾಗಲೇ ಪ್ರತಿಯೊಬ್ಬರಿಗೂ ಕೂಡ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಹೇಗೆ ಇರುತ್ತದೆಯೋ ಅದೇ ರೀತಿ ಇನ್ಮುಂದೆ ಇದೇ ಜನವರಿ 1, 2026ರಿಂದ ಪ್ರತಿ ಕುಟುಂಬಕ್ಕೂ ಒಂದು ಫ್ಯಾಮಿಲಿ ಆಧಾರ್ ಕಾರ್ಡ್ ನೀಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಅಂದರೆ ಇನ್ಮುಂದೆ ಆಧಾರ್ ಕಾರ್ಡ್ ಅಗತ್ಯವಿಲ್ಲದೆ ಕುಟುಂಬ ಗುರುತಿನ ಚೀಟಿ ನೀಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಇಲ್ಲಿಯವರೆಗೂ ನಾವು ರೇಷನ್ ಕಾರ್ಡ್ಗಳನ್ನೇ ಕುಟುಂಬದ ಗುರುತಿನ ಚೀಟಿಯನ್ನಾಗಿ ಬಳಸಿದ್ದೇವೆ. ಆದರೆ ಇದನ್ನು ಬದಲಿಸಿ ಇನ್ಮುಂದೆ ಪ್ರತಿ ಕುಟುಂಬಕ್ಕೂ ಕುಟುಂಬ ಐಡಿ ಕಾರ್ಡ್ ಮಾಡಿಕೊಡಲು ಕೇಂದ್ರ ಸರ್ಕಾರ ನಿರ್ಧರಿಸಲಾಗಿತ್ತು. ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರದ ಪ್ರಾಯೋಜ್ಯತೆಯಲ್ಲಿ ಜಾರಿಗೆ ತರಲಿದೆ. ಬನ್ನಿ, ಹಾಗಿದ್ರೆ ಫ್ಯಾಮಿಲಿ ಕಾರ್ಡ್ ಮಾಡಿಕೊಳ್ಳುವುದು ಕಡ್ಡಾಯವೇ? ಫ್ಯಾಮಿಲಿ ಕಾರ್ಡ್ ಮಾಡಿಕೊಂಡ್ರೆ ಏನೆಲ್ಲ ಲಾಭ ಸಿಗುತ್ತದೆ? ಒಂದು ವೇಳೆ ಈ ಫ್ಯಾಮಿಲಿ ಕಾರ್ಡ್ ಮಾಡಿಕೊಳ್ಳದಿದ್ರೆ ಏನಾಗುತ್ತದೆ? ಫ್ಯಾಮಿಲಿ ಕಾರ್ಡ್ಗೆ ಅಗತ್ಯವಾಗಿ ಬೇಕಾಗುವ ದಾಖಲೆಗಳಾದರೂ ಏನು? ಫ್ಯಾಮಿಲಿ ಕಾರ್ಡ್ ಮಾಡಿಕೊಳ್ಳಲು ಎಷ್ಟು ಶುಲ್ಕ ಬೇಕಾಗುತ್ತದೆ? ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿದ್ದು, ನೀವು ಕೂಡ ನಿಮ್ಮ ಕುಟುಂಬದ ಮೇಲೆ ನಿಮಗೆ ಅಪಾರವಾದ ಪ್ರೀತಿ ಇದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಬನ್ನಿ, ಹಾಗಿದ್ರೆ ಈ ಫ್ಯಾಮಿಲಿ ಐಡಿ ಕಾರ್ಡ್ನಿಂದ ಏನೆಲ್ಲ ಪ್ರಯೋಜನಗಳಿದೆ ಹಾಗೂ ಹೇಗೆ ಮಾಡಿಕೊಳ್ಬೇಕು? ಹೊಸ ವರ್ಷದಿಂದ ಹೊಸದಾಗಿ ಈ ಯೋಜನೆ ಇಡೀ ಕರ್ನಾಟಕದಾದ್ಯಂತ ಜಾರಿಗೊಳಿಸಲಾಗುತ್ತಿದ್ದು, ಇದರಿಂದ ಪ್ರತಿ ತಿಂಗಳು ಎಷ್ಟು ಹಣ ಬರುತ್ತದೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿದ್ದು ಕೊನೆವರೆಗೂ ನೋಡಿ. ಕರ್ನಾಟಕದ ಪ್ರತಿ ಕುಟುಂಬಕ್ಕೂ ವಿಶಿಷ್ಟ ಗುರುತಿನ ಸಂಖ್ಯೆ ನೀಡಲು ರಾಜ್ಯ ಸರ್ಕಾರ ಮುಂದಾಗಿದೆ. ಇದಕ್ಕಾಗಿ ಕುಟುಂಬ ಸಂಖ್ಯೆ ಎಂಬ ವಿಶಿಷ್ಟ ವ್ಯವಸ್ಥೆಯನ್ನು ರೂಪಿಸಲು ಸರ್ಕಾರ ಕ್ರಮ ಕೈಗೊಂಡಿದ್ದು ಮಸೂದೆ ಸಿದ್ಧಪಡಿಸಲಾಗಿದೆ. ಈ ಸಂಖ್ಯೆಯಿಂದ ಕುಟುಂಬವನ್ನು ಗುರುತಿಸುವುದು ಸುಲಭವಾಗಲಿದೆ. ಅಲ್ಲದೆ ಸರ್ಕಾರದ ಎಲ್ಲ ಯೋಜನೆಗಳನ್ನು ಈ ಸಂಖ್ಯೆ ಆಧರಿಸಿಯೇ ಫಲಾನುಭವಿಗಳಿಗೆ ತಲುಪಿಸಲಾಗುತ್ತದೆ. ಇದಕ್ಕಾಗಿ ಕರ್ನಾಟಕ ಕುಟುಂಬ ಮಾಹಿತಿ ಮತ್ತು ನಿರ್ವಹಣೆ ಮಸೂದೆ 2025 ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಮಂಡಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಸರ್ಕಾರದ ಯಾವುದೇ ಕಲ್ಯಾಣ ಕಾರ್ಯಕ್ರಮ, ಪ್ರಮಾಣ ಪತ್ರ, ಸೌಲಭ್ಯ, ಸಹಾಯಧನ, ಪರವಾನಗಿ ಹೀಗೆ ಎಲ್ಲ ರೀತಿಯ ಪರಿಹಾರ ಯೋಜನೆಗಳನ್ನು ಈ ಕುಟುಂಬ ಸಂಖ್ಯೆ ಆಧಾರದಲ್ಲಿಯೇ ನೀಡಬಹುದಾಗಿದೆ. ಈ ವ್ಯವಸ್ಥೆಯನ್ನು ನಿರ್ವಹಿಸಲು ಕರ್ನಾಟಕ ಕುಟುಂಬ ಮಾಹಿತಿ ಮತ್ತು ನಿರ್ವಹಣೆ ಪ್ರಾಧಿಕಾರವನ್ನು ಕೂಡ ಸ್ಥಾಪಿಸಲಾಗುವುದು. ಕುಟುಂಬ ಸಂಖ್ಯೆಗಾಗಿ ಸ್ಥಾಪಿಸಲಾದ ಪ್ರಾಧಿಕಾರವು ಜನರಿಂದ ವಿವಿಧ ಇಲಾಖೆ ಮತ್ತು ಸಂಸ್ಥೆಗಳಿಂದ ಸಂಗ್ರಹಿಸಿದ ದತ್ತಾಂಶಗಳನ್ನು ಬಳಸಿಕೊಂಡು ಸಾಮಾಜಿಕ ನೋಂದಣಿಯನ್ನು ಸಿದ್ಧಪಡಿಸಲಿದೆ. ನಂತರ ವ್ಯವಸ್ಥೆಯು ಪೂರ್ಣ ಪ್ರಮಾಣದಲ್ಲಿ ಜಾರಿಯಾದ ನಂತರ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಎಲ್ಲ ಕಲ್ಯಾಣ ಕಾರ್ಯಕ್ರಮಗಳ ಸವಲತ್ತುಗಳನ್ನು ಕುಟುಂಬ ಸಂಖ್ಯೆಯ ಮೂಲಕವೇ ವಿತರಣೆ ಮಾಡಲಾಗುತ್ತದೆ. ರಾಜ್ಯ ಸರ್ಕಾರದ ಸಂಚಿತ ನಿಧಿ ಮತ್ತು ಕೇಂದ್ರ ಸರ್ಕಾರದ ಸಂಚಿತ ನಿಧಿಯಿಂದ ಸಂದಾಯವಾಗುವ ಸಹಾಯಧನ, ಆರ್ಥಿಕ ನೆರವು, ಪರಿಹಾರಗಳು ಸಂದಾಯವಾಗುವುದಿದ್ರೆ ಅದಕ್ಕೆ ಕುಟುಂಬ ಸಂಖ್ಯೆಯನ್ನು ನೀಡುವುದು ಕಡ್ಡಾಯವಾಗಲಿದೆ. ರಾಜ್ಯ ಸರ್ಕಾರವು ಘೋಷಿಸುವ ಯಾವುದೇ ಕಲ್ಯಾಣ ಕಾರ್ಯಕ್ರಮಗಳು ಮತ್ತು ನೆರವುಗಳ ಫಲಗಳು ಈ ಸಂಖ್ಯೆಯ ಮೂಲಕವೇ ಫಲಾನುಭವಿಗಳಿಗೆ ತಲುಪಲಿದೆ. ಈ ಸಂಖ್ಯೆಯು ಸುರಕ್ಷಿತವಾಗಿರಲು ಕೂಡ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ. ದತ್ತಾಂಶಗಳು ಕುಟುಂಬದ ಮಾಹಿತಿ ಸೋರಿಕೆಯಾಗುವುದನ್ನು ತಡೆಯಲು ಈ ನೋಂದಣಿಯ ದತ್ತಾಂಶಗಳನ್ನು ಪಡೆದುಕೊಳ್ಳಲು ಇತರ ಇಲಾಖೆಗಳು ಪ್ರಾಧಿಕಾರಕ್ಕೆ ಪತ್ರ ಬರೆಯಬೇಕಿದ್ದು, ದತ್ತಾಂಶ ಏಕೆ ಅಗತ್ಯ, ಯಾವ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ಉಲ್ಲೇಖಿಸಬಹುದು. ಹೀಗಿದ್ದು ದತ್ತಾಂಶವನ್ನು ಒದಗಿಸುವ ಅಥವಾ ನಿರಾಕರಿಸುವ ಅಧಿಕಾರ ಪ್ರಾಧಿಕಾರಕ್ಕೆ ಇರಲಿದೆ. ಅಲ್ಲದೆ ಈ ದತ್ತಾಂಶ ದುರುಪಯೋಗ ಆದಲ್ಲಿ ದಂಡ ವಿಧಿಸುವ ಅಧಿಕಾರ ಕೂಡ ಪ್ರಾಧಿಕಾರಕ್ಕೆ ಇರಲಿದೆ. ಹಾಗೆಯೇ ಸಾಮಾಜಿಕ ನೋಂದಣಿಯನ್ನು ರಾಜ್ಯ ಸರ್ಕಾರವು ತನ್ನ ಭಿನ್ನ ಕಾರ್ಯಕ್ರಮಕ್ಕಾಗಿ ಈ ನೋಂದಣಿಯನ್ನು ಬಳಸಿಕೊಳ್ಳಬಹುದಾಗಿದೆ. ಸರ್ಕಾರದ ಸವಲತ್ತುಗಳನ್ನು ನೀಡುವುದಷ್ಟೇ ಅಲ್ಲದೆ ಪ್ರಾಕೃತಿಕ ವಿಕೋಪ, ವಿವಿಧ ಕಾರ್ಯಕ್ರಮಗಳಿಗಾಗಿ ನಾಗರಿಕ ಮಾಹಿತಿ ಸಂಗ್ರಹಿಸುವ ಅಗತ್ಯವಿದ್ದರೆ ಕುಟುಂಬ ತಂತ್ರಾಂಶದ ಮೂಲಕವೇ ಆ ಮಾಹಿತಿ ಪಡೆದುಕೊಳ್ಳಬಹುದು. ರಾಜ್ಯ ಸರ್ಕಾರದ ಸಂಚಿತ ನಿಧಿ ಮತ್ತು ಕೇಂದ್ರ ಸರ್ಕಾರದ ಸಂಚಿತ ನಿಧಿಯಿಂದ ಸಂದಾಯವಾಗುವ ಪೂರ್ಣ ಅಥವಾ ಅರೆ ಪ್ರಮಾಣದ ಸಹಾಯಧನ, ಆರ್ಥಿಕ ನೆರವು, ಪ್ರಾಕೃತಿಕ ವಿಕೋಪಗಳ ಸಂದರ್ಭದಲ್ಲಿ ನೀಡಲಾಗುವ ಪರಿಹಾರಗಳು ಸಂದಾಯವಾಗುವುದಿದ್ರೆ ಅದಕ್ಕೆ ಕುಟುಂಬ ಸಂಖ್ಯೆಯನ್ನು ನೀಡುವುದು ಕಡ್ಡಾಯವಾಗಲಿದೆ. ರಾಜ್ಯ ಸರ್ಕಾರವು ಘೋಷಿಸುವ ಯಾವುದೇ ಕಲ್ಯಾಣ ಕಾರ್ಯಕ್ರಮ ಅಥವಾ ನೆರವುಗಳ ಫಲಗಳು ಈ ಸಂಖ್ಯೆಯ ಮೂಲಕವೇ ಫಲಾನುಭವಿಗಳಿಗೆ ತಲುಪಲಿದೆ.